ಸುರಕ್ಷತೆ ಮತ್ತು ಸಂಸ್ಕೃತಿಗೆ ಹೆಸರಾಗಿದ್ದ ಕರ್ನಾಟಕವನ್ನ ಕಾಂಗ್ರೆಸ್ ಸರ್ಕಾರ ಕೊಲೆ, ದರೋಡೆ, ಅತ್ಯಾಚಾರ, ದೌರ್ಜನ್ಯದ ಅಂಚಿನಲ್ಲಿ ಇರಿಸಿದೆ. ರಾಜ್ಯದಲ್ಲಿ ಮಹಿಳೆಯರು ಸ್ವತಂತ್ರವಾಗಿ ಓಡಾಡಲು ಭಯ ಪಡುವಂತಾಗಿದೆ. ಯಾವಾಗ ಮಹಿಳೆ ಮಧ್ಯರಾತ್ರಿ ಒಬ್ಬಳೇ ಓಡಾಡುತ್ತಾಳೋ ಆವಾಗ ಸ್ವಾತಂತ್ರ್ಯ ಲಭಿಸಿದಂತೆ ಅಂತ ಗಾಂಧೀಜಿಯವರು ಅಪೇಕ್ಷೆ ಪಟ್ಟಿದ್ರು. ಆದರೆ ಕಾಂಗ್ರೆಸ್ ಸರ್ಕಾರ ಮಹಿಳೆಯರು ಹಗಲಲ್ಲೂ ಓಡಾಡದ ಪರಿಸ್ಥಿತಿಗೆ ದೂಕಿದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ಕರ್ನಾಟಕದ ಪರಿಸ್ಥಿತಿ ಮತ್ತಷ್ಟು ಹದಗೆಟ್ಟಿದ್ದು, ಕಾಂಗ್ರೆಸ್ ಬಂದಾಗಲೆಲ್ಲ ಇದೇ ಗತಿ ಅಂತ ಎತ್ತಿ ಸಾರುತ್ತಿದೆ. ಕಾಂಗ್ರೆಸ್ಸಿನ ನಾಯಕರೆಲ್ಲ ಇದೊಂದು ಸರ್ವೇ ಸಾಮಾನ್ಯವೆಂದು ದಿನ ದೂಡುತ್ತಾ ಇದ್ದಾರೆ. ಆದರೆ ಪ್ರತಿ ಹೆಣ್ಣು ಮಗಳು ಮನೆಯಿಂದ ಹೊರಬರಬೇಕಾದ್ರೆ ಮತ್ತೆ ತಾನು ಮನೆಗೆ ಸೇರುತ್ತೇನಾ ಅನ್ನೋ ಗೊಂದಲದಲ್ಲಿಯೇ ಜೀವನ ಕಳೆಯುತ್ತಿರುವುದು ವಿಷಾದನೀಯ. ಅತ್ಯಾಚಾರ, ದೌರ್ಜನ್ಯ ನಡೆಯುತ್ತಿದ್ದರೂ ಸರ್ಕಾರ ಮಾತ್ರ ಮೌನ ವಹಿಸಿದೆ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅಂದ್ರೆ 2023ರಲ್ಲಿ 1139 ಮಹಿಳೆಯರ ಮೇಲೆ ದೌರ್ಜನ್ಯಗಳು ನಡೆದಿವೆ. ಇದರಲ್ಲಿ 172 ಅತ್ಯಾಚಾರ ಪ್ರಕರಣಗಳು ಸೇರಿವೆ. 2024ರಲ್ಲಿ 1247 ಮಹಿಳೆಯರ ಮೇಲೆ ದೌರ್ಜನ್ಯ ನಡೆದಿದ್ದರೆ 178 ಅತ್ಯಾಚಾರಗಳು ನಡೆದಿವೆ. ಆದರೆ ನಮ್ಮ ಆಕಸ್ಮಿಕ ಗೃಹ ಮಂತ್ರಿಗಳು ಮಾತ್ರ ದೊಡ್ಡ ದೊಡ್ಡ ನಗರಗಳಲ್ಲಿ ಅಲ್ಲೊಂದು ಇಲ್ಲೊಂದು ಅತ್ಯಾಚಾರ, ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ನಡೆಯುತ್ತಲೇ ಇರುತ್ತವೆ ಅನ್ನೋ ಹೇಳಿಕೆಗಳು ಅಸಹ್ಯವನ್ನ ತರಿಸಿದೆ. ಇಂತಹ ನಡತೆಗೆಟ್ಟ ಸರ್ಕಾರವನ್ನ ಆರಿಸಿ ಉಪ್ಪರಿಗೆಯಲ್ಲಿ ಕೂರಿಸಿದ ಮತದಾರರೇ ಕೈ ಸರ್ಕಾರಕ್ಕೆ ಉಗಿಯುತ್ತಿದ್ದಾರೆ. ಕರ್ನಾಟಕ ಮಾತ್ರವಲ್ಲದೆ ಕಾಂಗ್ರೆಸ್ ಆಡಳಿತ ಇರೋ ರಾಜ್ಯಗಳಲ್ಲಿ ಯಾವ ಹೆಣ್ಣು ಮಕ್ಕಳು ನೆಮ್ಮದಿಯಿಂದ ಇಲ್ಲ. ಕಾಂಗ್ರೆಸ್ ನಾರಿ ನ್ಯಾಯದ ಘೋಷಣೆಯನ್ನ ಕೂಗುತ್ತದಲ್ಲದೆ ನ್ಯಾಯ ಮಾತ್ರ ಎಲ್ಲಿಯೂ ಸಿಗುತ್ತಿಲ್ಲ. ಅಪರಾಧಿಗಳಿಗೆ ಬೆನ್ನು ತಟ್ಟುವ ಕೈ ಸರ್ಕಾರಕ್ಕೆ ಮಹಿಳೆಯ ಕಣ್ಣೀರು ಮಾತ್ರ ಕಾಣಿಸ್ತಾ ಇಲ್ಲ. ದಿನೇ ದಿನೇ ಮಹಿಳೆಯ ಮೇಲೆ ದೌರ್ಜನ್ಯ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ದು, ಕೈ ಆಡಳಿತದ ದುರಾಡಳಿತ ಸ್ಪಷ್ಟವಾಗಿದೆ. ಇಷ್ಟೇ ಅಲ್ಲದೆ ತೆಲಂಗಾಣದಲ್ಲೂ ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣಗಳು 2024ರಲ್ಲಿ 22.5ರಷ್ಟು ಅಂದ್ರೆ 2945 ಅತ್ಯಾಚಾರಗಳು ನಡೆದಿವೆ. ಮಹಿಳೆಯರಿಗೆ 2000 ಕೊಡುತ್ತೇವೆಂದು ಪುಂಗಿ ಊದಿ ಮಹಿಳಾ ಸಬಲೀಕರಣವನ್ನ ಮಾಡುತ್ತೇವೆ ಅಂತ ಹೇಳೋದಲ್ಲ. ಮಹಿಳಾ ರಕ್ಷಣೆಗೆ ಮುಂದಾಗೋದೇ ಮಹಿಳಾ ಸಬಲೀಕರಣ. ಬಿಜೆಪಿ ಅವಧಿಯಲ್ಲಿ ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿದ್ದ ಕರುನಾಡು ಇದೀಗ ಅತ್ಯಾಚಾರ, ಕೊಲೆ, ದೌರ್ಜನ್ಯಗಳಲ್ಲಿ ಪ್ರಥಮ ಸ್ಥಾನವನ್ನ ಗಿಟ್ಟಿಸಿರುವುದು ನಾಚಿಕೆಗೇಡಿನ ಸಂಗತಿ. ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಅವರು ತಮ್ಮ ಸೀಟು ಉಳಿಸಿಕೊಳ್ಳಲು ಪರದಾಡುತ್ತಿದ್ದರೆ ಉಳಿದ ನಾಯಕರೆಲ್ಲರೂ ಕಲೆಕ್ಷನ್, ಜಾತಿ ಗಣತಿ, ವಕ್ಫ್ ಅಂತ ಕಾಲಹರಣ ಮಾಡ್ತಾ ಇದ್ದಾರೆ. ಇಂತಹ ನಾಯಕರಿಗೆ ನ್ಯಾಯಕ್ಕಾಗಿ ಕಣ್ಣೀರಿಡುವ ಹೆಣ್ಣು ಮಕ್ಕಳ ಶಾಪ ತಟ್ಟದೇ ಇರೋದಿಲ್ಲ. ನಮ್ಮ ಕರ್ನಾಟಕವನ್ನ ಅನ್ಯಾಯದ ಕೂಪಕ್ಕೆ ದೂಡುವ ಕೈ ಸರ್ಕಾರದ ಭ್ರಷ್ಟ ಆಡಳಿತವನ್ನ ರಾಜ್ಯದ ಮಹಿಳೆಯರೇ ಅಂತ್ಯಗೊಳಿಸುವುದಂತೂ ಖಚಿತ.